ರಾಜಣ್ಣ ರಾಜೀನಾಮೆ ಅಂಗೀಕರಿಸದ ಸಿಎಂ, ಮುಖ್ಯಮಂತ್ರಿಗಳು ಒಪ್ಪಲಿಲ್ಲ. ರಾಜಣ್ಣ ರಾಜೀನಾಮೆಯನ್ನ ಅಂಗೀಕರಿಸದ ಸಿಎಂ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೈಕಮಾಂಡ್ ನಾಯಕರ ಮನವೊಲಿಸುತ್ತಿರುವ ಸಿಎಂ. ಹೈಕಮಾಂಡ್ ನಾಯಕರು ಯಾವಾಗ ರಾಜಣ್ಣ ರಾಜೀನಾಮೆ ಕೊಡಿ ನೀವು ಅಂತೇಳಿ ಹೇಳಿದ್ರು, ರಾಜಣ್ಣ ರಾಜೀನಾಮೆಯನ್ನ ಕೊಟ್ರು. ಆದ್ರೆ ಸಿಎಂ ಅದನ್ನ ಅಂಗೀಕಾರ ಮಾಡಲಿಲ್ಲ. ಈಗ ಸಿಎಂ ಸದನ ನಡೀತಾ ಇದೆ, ವಿಧಾನಮಂಡಲದ ಅಧಿವೇಶನ ನಡೀತಾ ಇದೆ. ಇಂಥ ಸಮಯದಲ್ಲಿ ರಾಜಣ್ಣ ಏನಾದ್ರೂ ರಾಜೀನಾಮೆ ಕೊಟ್ರು ಅಂತ ಹೇಳಿ ಆದ್ರೆ ಪ್ರತಿಪಕ್ಷಗಳು ಅದನ್ನ ಎಷ್ಟು ದೊಡ್ಡ ಮಟ್ಟದಲ್ಲಿ ನಮ್ಮ ವಿರುದ್ಧ ಮಾತಾಡಬಹುದು, ನಮಗೆಷ್ಟು ಮುಜುಗರ ಆಗಬಹುದು. ಈ ಕಾರಣದಿಂದ ಈ ಸಮಯಕ್ಕೆ ರಾಜಣ್ಣ ಅವರು ರಾಜೀನಾಮೆಯನ್ನ ಕೊಡಬಾರದು ಅನ್ನೋದನ್ನ ಹೈಕಮಾಂಡ್ಗೆ, ಸುರ್ಜೇವಾಲಾ ಅವರಿಗೆ ಮನವರಿಕೆ ಮಾಡೋ ಪ್ರಯತ್ನವನ್ನ ಸಿಎಂ ಮಾಡ್ತಾ ಇದ್ದಾರೆ. ಈಗ ಅದೇ ಸಂದರ್ಭಕ್ಕೆ ಹೇಳಿದ್ದು ರಾಜಣ್ಣ ಅವರು, ಮುಖ್ಯಮಂತ್ರಿಗಳು ಹೇಳ್ತಾರೆ, ಅವರು ಹೇಳಿರೋ ಮಾತಿಗೆ ನಾನು ಬದ್ಧನಾಗಿರ್ತೀನಿ ಅಂತೇಳಿ ಸದನದಲ್ಲಿ ಮಾತನಾಡ್ತಾ ಆರ್ ಅಶೋಕ್ ಅವರ ಪ್ರಶ್ನೆಗೆ ರಾಜಣ್ಣನವರು ಉತ್ತರ ಕೊಡ್ತಾ ಅದನ್ನೇ ಹೇಳಿದ್ದು, ಸಿದ್ದರಾಮಯ್ಯನವರು ಏನ್ ಹೇಳ್ತಾರೋ ನಾನು ಹಂಗ ಮಾಡ್ತೀನಿ. ರಾಜಣ್ಣನವರು ರಾಜೀನಾಮೆ ಕೊಟ್ಟಿದ್ರು ಸಿದ್ದರಾಮಯ್ಯನವರಿಗೆ, ಸಿದ್ದರಾಮಯ್ಯನವರು ಅದನ್ನು ಒಪ್ಪಲಿಲ್ಲ. ಸದನ ನಡೀತಾ ಇದೆ, ಈ ಸಮಯದಲ್ಲಿ ರಾಜೀನಾಮೆ ಕೊಟ್ರೆ ತಪ್ಪು. ರಾಜಣ್ಣ ರಾಜೀನಾಮೆ ಅಂಗೀಕರಿಸದ ಸಿಎಂ, ಮುಖ್ಯಮಂತ್ರಿಗಳು ಒಪ್ಪಲಿಲ್ಲ. ರಾಜಣ್ಣ ರಾಜೀನಾಮೆಯನ್ನ ಅಂಗೀಕರಿಸದ ಸಿಎಂ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೈಕಮಾಂಡ್ ನಾಯಕರ ಮನವೊಲಿಸುತ್ತಿರುವ ಸಿಎಂ. ಹೈಕಮಾಂಡ್ ನಾಯಕರು ಯಾವಾಗ ರಾಜಣ್ಣ ರಾಜೀನಾಮೆ ಕೊಡಿ ನೀವು ಅಂತೇಳಿ ಹೇಳಿದ್ರು, ರಾಜಣ್ಣ ರಾಜೀನಾಮೆಯನ್ನ ಕೊಟ್ರು. ಆದ್ರೆ ಸಿಎಂ ಅದನ್ನ ಅಂಗೀಕಾರ ಮಾಡಲಿಲ್ಲ. ಈಗ ಸಿಎಂ ಸದನ ನಡೀತಾ ಇದೆ, ವಿಧಾನಮಂಡಲದ ಅಧಿವೇಶನ ನಡೀತಾ ಇದೆ. ಇಂಥ ಸಮಯದಲ್ಲಿ ರಾಜಣ್ಣ ಏನಾದ್ರೂ ರಾಜೀನಾಮೆ ಕೊಟ್ರು ಅಂತ ಹೇಳಿ ಆದ್ರೆ ಪ್ರತಿಪಕ್ಷಗಳು ಅದನ್ನ ಎಷ್ಟು ದೊಡ್ಡ ಮಟ್ಟದಲ್ಲಿ ನಮ್ಮ ವಿರುದ್ಧ ಮಾತಾಡಬಹುದು, ನಮಗೆಷ್ಟು ಮುಜುಗರ ಆಗಬಹುದು. ಈ ಕಾರಣದಿಂದ ಈ ಸಮಯಕ್ಕೆ ರಾಜಣ್ಣ ಅವರು ರಾಜೀನಾಮೆಯನ್ನ ಕೊಡಬಾರದು ಅನ್ನೋದನ್ನ ಹೈಕಮಾಂಡ್ಗೆ, ಸುರ್ಜೇವಾಲಾ ಅವರಿಗೆ ಮನವರಿಕೆ ಮಾಡೋ ಪ್ರಯತ್ನವನ್ನ ಸಿಎಂ ಮಾಡ್ತಾ ಇದ್ದಾರೆ. ಈಗ ಅದೇ ಸಂದರ್ಭಕ್ಕೆ ಹೇಳಿದ್ದು ರಾಜಣ್ಣ ಅವರು, ಮುಖ್ಯಮಂತ್ರಿಗಳು ಹೇಳ್ತಾರೆ, ಅವರು ಹೇಳಿರೋ ಮಾತಿಗೆ ನಾನು ಬದ್ಧನಾಗಿರ್ತೀನಿ ಅಂತೇಳಿ ಸದನದಲ್ಲಿ ಮಾತನಾಡ್ತಾ ಆರ್ ಅಶೋಕ್ ಅವರ ಪ್ರಶ್ನೆಗೆ ರಾಜಣ್ಣನವರು ಉತ್ತರ ಕೊಡ್ತಾ ಅದನ್ನೇ ಹೇಳಿದ್ದು, ಸಿದ್ದರಾಮಯ್ಯನವರು ಏನ್ ಹೇಳ್ತಾರೋ ನಾನು ಹಂಗ ಮಾಡ್ತೀನಿ. ರಾಜಣ್ಣನವರು ರಾಜೀನಾಮೆ ಕೊಟ್ಟಿದ್ರು ಸಿದ್ದರಾಮಯ್ಯನವರಿಗೆ, ಸಿದ್ದರಾಮಯ್ಯನವರು ಅದನ್ನು ಒಪ್ಪಲಿಲ್ಲ. ಸದನ ನಡೀತಾ ಇದೆ, ಈ ಸಮಯದಲ್ಲಿ ರಾಜೀನಾಮೆ ಕೊಟ್ರೆ ತಪ್ಪು. ರಾಜಣ್ಣ ರಾಜೀನಾಮೆ ಅಂಗೀಕರಿಸದ ಸಿಎಂ, ಮುಖ್ಯಮಂತ್ರಿಗಳು ಒಪ್ಪಲಿಲ್ಲ. ರಾಜಣ್ಣ ರಾಜೀನಾಮೆಯನ್ನ ಅಂಗೀಕರಿಸದ ಸಿಎಂ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೈಕಮಾಂಡ್ ನಾಯಕರ ಮನವೊಲಿಸುತ್ತಿರುವ ಸಿಎಂ. ಹೈಕಮಾಂಡ್ ನಾಯಕರು ಯಾವಾಗ ರಾಜಣ್ಣ ರಾಜೀನಾಮೆ ಕೊಡಿ ನೀವು ಅಂತೇಳಿ ಹೇಳಿದ್ರು, ರಾಜಣ್ಣ ರಾಜೀನಾಮೆಯನ್ನ ಕೊಟ್ರು. ಆದ್ರೆ ಸಿಎಂ ಅದನ್ನ ಅಂಗೀಕಾರ ಮಾಡಲಿಲ್ಲ. ಈಗ ಸಿಎಂ ಸದನ ನಡೀತಾ ಇದೆ, ವಿಧಾನಮಂಡಲದ ಅಧಿವೇಶನ ನಡೀತಾ ಇದೆ. ಇಂಥ ಸಮಯದಲ್ಲಿ ರಾಜಣ್ಣ ಏನಾದ್ರೂ ರಾಜೀನಾಮೆ ಕೊಟ್ರು ಅಂತ ಹೇಳಿ ಆದ್ರೆ ಪ್ರತಿಪಕ್ಷಗಳು ಅದನ್ನ ಎಷ್ಟು ದೊಡ್ಡ ಮಟ್ಟದಲ್ಲಿ ನಮ್ಮ ವಿರುದ್ಧ ಮಾತಾಡಬಹುದು, ನಮಗೆಷ್ಟು ಮುಜುಗರ ಆಗಬಹುದು. ಈ ಕಾರಣದಿಂದ ಈ ಸಮಯಕ್ಕೆ ರಾಜಣ್ಣ ಅವರು ರಾಜೀನಾಮೆಯನ್ನ ಕೊಡಬಾರದು ಅನ್ನೋದನ್ನ ಹೈಕಮಾಂಡ್ಗೆ, ಸುರ್ಜೇವಾಲಾ ಅವರಿಗೆ ಮನವರಿಕೆ ಮಾಡೋ ಪ್ರಯತ್ನವನ್ನ ಸಿಎಂ ಮಾಡ್ತಾ ಇದ್ದಾರೆ. ಈಗ ಅದೇ ಸಂದರ್ಭಕ್ಕೆ ಹೇಳಿದ್ದು ರಾಜಣ್ಣ ಅವರು, ಮುಖ್ಯಮಂತ್ರಿಗಳು ಹೇಳ್ತಾರೆ, ಅವರು ಹೇಳಿರೋ ಮಾತಿಗೆ ನಾನು ಬದ್ಧನಾಗಿರ್ತೀನಿ ಅಂತೇಳಿ ಸದನದಲ್ಲಿ ಮಾತನಾಡ್ತಾ ಆರ್ ಅಶೋಕ್ ಅವರ ಪ್ರಶ್ನೆಗೆ ರಾಜಣ್ಣನವರು ಉತ್ತರ ಕೊಡ್ತಾ ಅದನ್ನೇ ಹೇಳಿದ್ದು, ಸಿದ್ದರಾಮಯ್ಯನವರು ಏನ್ ಹೇಳ್ತಾರೋ ನಾನು ಹಂಗ ಮಾಡ್ತೀನಿ. ರಾಜಣ್ಣನವರು ರಾಜೀನಾಮೆ ಕೊಟ್ಟಿದ್ರು ಸಿದ್ದರಾಮಯ್ಯನವರಿಗೆ, ಸಿದ್ದರಾಮಯ್ಯನವರು ಅದನ್ನು ಒಪ್ಪಲಿಲ್ಲ. ಸದನ ನಡೀತಾ ಇದೆ, ಈ ಸಮಯದಲ್ಲಿ ರಾಜೀನಾಮೆ ಕೊಟ್ರೆ ತಪ್ಪು. ರಾಜಣ್ಣ ರಾಜೀನಾಮೆ ಅಂಗೀಕರಿಸದ ಸಿಎಂ, ಮುಖ್ಯಮಂತ್ರಿಗಳು ಒಪ್ಪಲಿಲ್ಲ. ರಾಜಣ್ಣ ರಾಜೀನಾಮೆಯನ್ನ ಅಂಗೀಕರಿಸದ ಸಿಎಂ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೈಕಮಾಂಡ್ ನಾಯಕರ ಮನವೊಲಿಸುತ್ತಿರುವ ಸಿಎಂ. ಹೈಕಮಾಂಡ್ ನಾಯಕರು ಯಾವಾಗ ರಾಜಣ್ಣ ರಾಜೀನಾಮೆ ಕೊಡಿ ನೀವು ಅಂತೇಳಿ ಹೇಳಿದ್ರು, ರಾಜಣ್ಣ ರಾಜೀನಾಮೆಯನ್ನ ಕೊಟ್ರು. ಆದ್ರೆ ಸಿಎಂ ಅದನ್ನ ಅಂಗೀಕಾರ ಮಾಡಲಿಲ್ಲ. ಈಗ ಸಿಎಂ ಸದನ ನಡೀತಾ ಇದೆ, ವಿಧಾನಮಂಡಲದ ಅಧಿವೇಶನ ನಡೀತಾ ಇದೆ. ಇಂಥ ಸಮಯದಲ್ಲಿ ರಾಜಣ್ಣ ಏನಾದ್ರೂ ರಾಜೀನಾಮೆ ಕೊಟ್ರು ಅಂತ ಹೇಳಿ ಆದ್ರೆ ಪ್ರತಿಪಕ್ಷಗಳು ಅದನ್ನ ಎಷ್ಟು ದೊಡ್ಡ ಮಟ್ಟದಲ್ಲಿ ನಮ್ಮ ವಿರುದ್ಧ ಮಾತಾಡಬಹುದು, ನಮಗೆಷ್ಟು ಮುಜುಗರ ಆಗಬಹುದು. ಈ ಕಾರಣದಿಂದ ಈ ಸಮಯಕ್ಕೆ ರಾಜಣ್ಣ ಅವರು ರಾಜೀನಾಮೆಯನ್ನ ಕೊಡಬಾರದು ಅನ್ನೋದನ್ನ ಹೈಕಮಾಂಡ್ಗೆ, ಸುರ್ಜೇವಾಲಾ ಅವರಿಗೆ ಮನವರಿಕೆ ಮಾಡೋ ಪ್ರಯತ್ನವನ್ನ ಸಿಎಂ ಮಾಡ್ತಾ ಇದ್ದಾರೆ. ಈಗ ಅದೇ ಸಂದರ್ಭಕ್ಕೆ ಹೇಳಿದ್ದು ರಾಜಣ್ಣ ಅವರು, ಮುಖ್ಯಮಂತ್ರಿಗಳು ಹೇಳ್ತಾರೆ, ಅವರು ಹೇಳಿರೋ ಮಾತಿಗೆ ನಾನು ಬದ್ಧನಾಗಿರ್ತೀನಿ ಅಂತೇಳಿ ಸದನದಲ್ಲಿ ಮಾತನಾಡ್ತಾ ಆರ್ ಅಶೋಕ್ ಅವರ ಪ್ರಶ್ನೆಗೆ ರಾಜಣ್ಣನವರು ಉತ್ತರ ಕೊಡ್ತಾ ಅದನ್ನೇ ಹೇಳಿದ್ದು, ಸಿದ್ದರಾಮಯ್ಯನವರು ಏನ್ ಹೇಳ್ತಾರೋ ನಾನು ಹಂಗ ಮಾಡ್ತೀನಿ. ರಾಜಣ್ಣನವರು
ರಾಜೀನಾಮೆ ಕೊಟ್ಟಿದ್ರು ಸಿದ್ದರಾಮಯ್ಯನವರಿಗೆ. ಸಿದ್ದರಾಮಯ್ಯನವರು ಅದನ್ನು ಒಪ್ಪಲಿಲ್ಲ. ಸದನ ನಡೀತಾ ಇದೆ. ಈ ಸಮಯದಲ್ಲಿ ರಾಜೀನಾಮೆ ಕೊಟ್ರೆ ತಪ್ಪು. ರಾಜಣ್ಣ ರಾಜೀನಾಮೆ ಅಂಗೀಕರಿಸದ ಸಿಎಂ. ಮುಖ್ಯಮಂತ್ರಿಗಳು ಒಪ್ಪಲಿಲ್ಲ. ರಾಜಣ್ಣ ರಾಜೀನಾಮೆಯನ್ನ ಅಂಗೀಕರಿಸದ ಸಿಎಂ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೈಕಮಾಂಡ್ ನಾಯಕರ ಮನವೊಲಿಸುತ್ತಿರುವ ಸಿಎಂ. ಹೈಕಮಾಂಡ್ ನಾಯಕರು ಯಾವಾಗ ರಾಜಣ್ಣ ರಾಜೀನಾಮೆ ಕೊಡಿ ನೀವು ಅಂತೇಳಿ ಹೇಳಿದ್ರು, ರಾಜಣ್ಣ ರಾಜೀನಾಮೆಯನ್ನ ಕೊಟ್ರು. ಆದ್ರೆ ಸಿಎಂ ಅದನ್ನ ಅಂಗೀಕಾರ ಮಾಡಲಿಲ್ಲ. ಈಗ ಸಿಎಂ ಸದನ ನಡೀತಾ ಇದೆ, ವಿಧಾನಮಂಡಲದ ಅಧಿವೇಶನ ನಡೀತಾ ಇದೆ. ಇಂಥ ಸಮಯದಲ್ಲಿ ರಾಜಣ್ಣ ಏನಾದ್ರೂ ರಾಜೀನಾಮೆ ಕೊಟ್ರು ಅಂತ ಹೇಳಿ ಆದ್ರೆ ಪ್ರತಿಪಕ್ಷಗಳು ಅದನ್ನ ಎಷ್ಟು ದೊಡ್ಡ ಮಟ್ಟದಲ್ಲಿ ನಮ್ಮ ವಿರುದ್ಧ ಮಾತಾಡಬಹುದು, ನಮಗೆಷ್ಟು ಮುಜುಗರ ಆಗಬಹುದು. ಈ ಕಾರಣದಿಂದ ಈ ಸಮಯಕ್ಕೆ ರಾಜಣ್ಣ ಅವರು ರಾಜೀನಾಮೆಯನ್ನ ಕೊಡಬಾರದು ಅನ್ನೋದನ್ನ ಹೈಕಮಾಂಡ್ಗೆ, ಸುರ್ಜೇವಾಲಾ ಅವರಿಗೆ ಮನವರಿಕೆ ಮಾಡೋ ಪ್ರಯತ್ನವನ್ನ ಸಿಎಂ ಮಾಡ್ತಾ ಇದ್ದಾರೆ. ಈಗ ಅದೇ ಸಂದರ್ಭಕ್ಕೆ ಹೇಳಿದ್ದು ರಾಜಣ್ಣವರು. ಮುಖ್ಯಮಂತ್ರಿಗಳು ಹೇಳ್ತಾರೆ, ಅವರು ಹೇಳಿರೋ ಮಾತಿಗೆ ನಾನು ಬದ್ಧನಾಗಿರ್ತೀನಿ ಅಂತೇಳಿ ಸದನದಲ್ಲಿ ಮಾತನಾಡ್ತಾ ಆರ್ ಅಶೋಕ್ ಅವರ ಪ್ರಶ್ನೆಗೆ ರಾಜಣ್ಣನವರು ಉತ್ತರ ಕೊಡ್ತಾ ಅದನ್ನೇ ಹೇಳಿದ್ದು. ಸಿದ್ದರಾಮಯ್ಯನವರು ಏನ್ ಹೇಳ್ತಾರೋ ನಾನು ಹಂಗ ಮಾಡ್ತೀನಿ. ರಾಜಣ್ಣನವರು ರಾಜೀನಾಮೆ ಕೊಟ್ಟಿದ್ರು ಸಿದ್ದರಾಮಯ್ಯನವರಿಗೆ. ಸಿದ್ದರಾಮಯ್ಯನವರು ಅದನ್ನು ಒಪ್ಪಲಿಲ್ಲ. ಸದನ ನಡೀತಾ ಇದೆ. ಈ ಸಮಯದಲ್ಲಿ ರಾಜೀನಾಮೆ ಕೊಟ್ರೆ ತಪ್ಪು. ರಾಜಣ್ಣ ರಾಜೀನಾಮೆ ಅಂಗೀಕರಿಸದ ಸಿಎಂ. ಮುಖ್ಯಮಂತ್ರಿಗಳು ಒಪ್ಪಲಿಲ್ಲ. ರಾಜಣ್ಣ ರಾಜೀನಾಮೆಯನ್ನ ಅಂಗೀಕರಿಸದ ಸಿಎಂ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೈಕಮಾಂಡ್ ನಾಯಕರ ಮನವೊಲಿಸುತ್ತಿರುವ ಸಿಎಂ. ಹೈಕಮಾಂಡ್ ನಾಯಕರು ಯಾವಾಗ ರಾಜಣ್ಣ ರಾಜೀನಾಮೆ ಕೊಡಿ ನೀವು ಅಂತೇಳಿ ಹೇಳಿದ್ರು, ರಾಜಣ್ಣ ರಾಜೀನಾಮೆಯನ್ನ ಕೊಟ್ರು. ಆದ್ರೆ ಸಿಎಂ ಅದನ್ನ ಅಂಗೀಕಾರ ಮಾಡಲಿಲ್ಲ. ಈಗ ಸಿಎಂ ಸದನ ನಡೀತಾ ಇದೆ, ವಿಧಾನಮಂಡಲದ ಅಧಿವೇಶನ ನಡೀತಾ ಇದೆ. ಇಂಥ ಸಮಯದಲ್ಲಿ ರಾಜಣ್ಣ ಏನಾದ್ರೂ ರಾಜೀನಾಮೆ ಕೊಟ್ರು ಅಂತ ಹೇಳಿ ಆದ್ರೆ ಪ್ರತಿಪಕ್ಷಗಳು ಅದನ್ನ ಎಷ್ಟು ದೊಡ್ಡ ಮಟ್ಟದಲ್ಲಿ ನಮ್ಮ ವಿರುದ್ಧ ಮಾತಾಡಬಹುದು, ನಮಗೆಷ್ಟು ಮುಜುಗರ ಆಗಬಹುದು. ಈ ಕಾರಣದಿಂದ ಈ ಸಮಯಕ್ಕೆ ರಾಜಣ್ಣ ಅವರು ರಾಜೀನಾಮೆಯನ್ನ ಕೊಡಬಾರದು ಅನ್ನೋದನ್ನ ಹೈಕಮಾಂಡ್ಗೆ, ಸುರ್ಜೇವಾಲಾ ಅವರಿಗೆ ಮನವರಿಕೆ ಮಾಡೋ ಪ್ರಯತ್ನವನ್ನ ಸಿಎಂ ಮಾಡ್ತಾ ಇದ್ದಾರೆ. ಈಗ ಅದೇ ಸಂದರ್ಭಕ್ಕೆ ಹೇಳಿದ್ದು ರಾಜಣ್ಣವರು. ಮುಖ್ಯಮಂತ್ರಿಗಳು ಹೇಳ್ತಾರೆ, ಅವರು ಹೇಳಿರೋ ಮಾತಿಗೆ ನಾನು ಬದ್ಧನಾಗಿರ್ತೀನಿ ಅಂತೇಳಿ ಸದನದಲ್ಲಿ ಮಾತನಾಡ್ತಾ ಆರ್ ಅಶೋಕ್ ಅವರ ಪ್ರಶ್ನೆಗೆ ರಾಜಣ್ಣನವರು ಉತ್ತರ ಕೊಡ್ತಾ ಅದನ್ನೇ ಹೇಳಿದ್ದು. ಸಿದ್ದರಾಮಯ್ಯನವರು ಏನ್ ಹೇಳ್ತಾರೋ ನಾನು ಹಂಗ ಮಾಡ್ತೀನಿ. ರಾಜಣ್ಣನವರು ರಾಜೀನಾಮೆ ಕೊಟ್ಟಿದ್ರು ಸಿದ್ದರಾಮಯ್ಯನವರಿಗೆ. ಸಿದ್ದರಾಮಯ್ಯನವರು ಅದನ್ನು ಒಪ್ಪಲಿಲ್ಲ. ಸದನ ನಡೀತಾ ಇದೆ. ಈ ಸಮಯದಲ್ಲಿ ರಾಜೀನಾಮೆ ಕೊಟ್ರೆ ತಪ್ಪು. ರಾಜಣ್ಣ ರಾಜೀನಾಮೆ ಅಂಗೀಕರಿಸದ ಸಿಎಂ. ಮುಖ್ಯಮಂತ್ರಿಗಳು ಒಪ್ಪಲಿಲ್ಲ. ರಾಜಣ್ಣ ರಾಜೀನಾಮೆಯನ್ನ ಅಂಗೀಕರಿಸದ ಸಿಎಂ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೈಕಮಾಂಡ್ ನಾಯಕರ ಮನವೊಲಿಸುತ್ತಿರುವ ಸಿಎಂ. ಹೈಕಮಾಂಡ್ ನಾಯಕರು ಯಾವಾಗ ರಾಜಣ್ಣ ರಾಜೀನಾಮೆ ಕೊಡಿ ನೀವು ಅಂತೇಳಿ ಹೇಳಿದ್ರು, ರಾಜಣ್ಣ ರಾಜೀನಾಮೆಯನ್ನ ಕೊಟ್ರು. ಆದ್ರೆ ಸಿಎಂ ಅದನ್ನ ಅಂಗೀಕಾರ ಮಾಡಲಿಲ್ಲ. ಈಗ ಸಿಎಂ ಸದನ ನಡೀತಾ ಇದೆ, ವಿಧಾನಮಂಡಲದ ಅಧಿವೇಶನ ನಡೀತಾ ಇದೆ. ಇಂಥ ಸಮಯದಲ್ಲಿ ರಾಜಣ್ಣ ಏನಾದ್ರೂ ರಾಜೀನಾಮೆ ಕೊಟ್ರು ಅಂತ ಹೇಳಿ ಆದ್ರೆ ಪ್ರತಿಪಕ್ಷಗಳು ಅದನ್ನ ಎಷ್ಟು ದೊಡ್ಡ ಮಟ್ಟದಲ್ಲಿ ನಮ್ಮ ವಿರುದ್ಧ ಮಾತಾಡಬಹುದು, ನಮಗೆಷ್ಟು ಮುಜುಗರ ಆಗಬಹುದು. ಈ ಕಾರಣದಿಂದ ಈ ಸಮಯಕ್ಕೆ ರಾಜಣ್ಣ ಅವರು ರಾಜೀನಾಮೆಯನ್ನ ಕೊಡಬಾರದು ಅನ್ನೋದನ್ನ ಹೈಕಮಾಂಡ್ಗೆ, ಸುರ್ಜೇವಾಲಾ ಅವರಿಗೆ ಮನವರಿಕೆ ಮಾಡೋ ಪ್ರಯತ್ನವನ್ನ ಸಿಎಂ ಮಾಡ್ತಾ ಇದ್ದಾರೆ. ಈಗ ಅದೇ ಸಂದರ್ಭಕ್ಕೆ ಹೇಳಿದ್ದು ರಾಜಣ್ಣವರು. ಮುಖ್ಯಮಂತ್ರಿಗಳು ಹೇಳ್ತಾರೆ, ಅವರು ಹೇಳಿರೋ ಮಾತಿಗೆ ನಾನು ಬದ್ಧನಾಗಿರ್ತೀನಿ ಅಂತೇಳಿ ಸದನದಲ್ಲಿ ಮಾತನಾಡ್ತಾ ಆರ್ ಅಶೋಕ್ ಅವರ ಪ್ರಶ್ನೆಗೆ ರಾಜಣ್ಣನವರು ಉತ್ತರ ಕೊಡ್ತಾ ಅದನ್ನೇ ಹೇಳಿದ್ದು. ಸಿದ್ದರಾಮಯ್ಯನವರು ಏನ್ ಹೇಳ್ತಾರೋ ನಾನು ಹಂಗ ಮಾಡ್ತೀನಿ. ರಾಜಣ್ಣನವರು ರಾಜೀನಾಮೆ ಕೊಟ್ಟಿದ್ರು ಸಿದ್ದರಾಮಯ್ಯನವರಿಗೆ. ಸಿದ್ದರಾಮಯ್ಯನವರು ಅದನ್ನು ಒಪ್ಪಲಿಲ್ಲ. ಸದನ ನಡೀತಾ ಇದೆ. ಈ ಸಮಯದಲ್ಲಿ ರಾಜೀನಾಮೆ ಕೊಟ್ರೆ ತಪ್ಪು.